ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಕರ್ನಾಟಕ ಬುಲ್ಡೋಸರ್ಸ್ ನೆಕ್ಸ್ಟ್ ಯಾರ್ಯಾರ ಮೇಲೆ ಆಡ್ಬೇಕು, ಯಾವತ್ ಮ್ಯಾಚ್ ಇದೆ ಕರ್ನಾಟಕ ಬುಲ್ಡೋಸರ್ಸ್, ಮತ್ತೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ತ್ರಿವಿಕ್ರಮ್ ಅವರಿಗೆ ಚಾನ್ಸ್ ಸಿಗುತ್ತಾ, ಪ್ಲೇಯಿಂಗ್ 11 ಅಲ್ಲಿ ಅವ್ರು ಆಡ್ತಾರಾ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರು, ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ಆಡಿದ್ದು ತೆಲುಗು ವಾರಿಯರ್ಸ್ ಮೇಲೆ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿದ್ದು ಮ್ಯಾಚ್. ಡಾಮಿನೇಟಿಂಗ್ ವಿಕ್ಟರಿ ಅಂತಾನೆ ಹೇಳ್ಬೋದು. 46 ರನ್ ವಿಕ್ಟರಿ ತಗೊಂಡಿದ್ದು ಕರ್ನಾಟಕ ಬುಲ್ಡೋಸರ್ಸ್. ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಅವತ್ತು ಬ್ಯಾಟಿಂಗ್ ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅವ್ರು ಆಡ್ತಾರೆ, 38 ಬಾಲ್ ಅಲ್ಲಿ 80 ರನ್ ಹೊಡಿತಾರೆ. ನಿಮಗೆ ಗೊತ್ತಿರುತ್ತೆ ಇದು ಯಾವ ರೀತಿ ನಡೆಯುತ್ತೆ. ಪೂರ್ತಿ 20 ಓವರ್ಸ್ ಒಂದೇ ಸಲ ನಡೆಯಲ್ಲ, 2 ಇನ್ನಿಂಗ್ಸ್ ಆಡ್ತಾರೆ. ಅಂದ್ರೆ ಫಸ್ಟ್ 10 ಓವರ್ಸ್ ಆಡ್ತಾರೆ, ಅದಾದ್ಮೇಲೆ ಇನ್ನೊಂದು ಇನ್ನಿಂಗ್ಸ್ 10 ಓವರ್ಸ್ ಆಡ್ತಾರೆ. ಆ ರೀತಿ ಆಡೋದು ಇದು. ಆಲ್ಮೋಸ್ಟ್ 5 ಅವರ್ ನಡೆಯುತ್ತೆ T20 ಮ್ಯಾಚ್. ಇಂಜುರೀಸ್ ಆಗ್ತಿರುತ್ತೆ, ಮತ್ತೆ ಅಲ್ಲಿ ಮಧ್ಯದಲ್ಲಿ ಓವರ್ಸ್ ಮಧ್ಯದಲ್ಲಿ ತುಂಬಾ ಬ್ರೇಕ್ ತಗೊಂಡ್ತಾರೆ, ಆ ತರ ಎಲ್ಲ ನಡೀತಿರುತ್ತೆ. 5 ಅವರ್ ನಡೆಯುತ್ತೆ ಗುರು. ಲಾಸ್ಟ್ ಮ್ಯಾಚ್ ಶುರು ಆಗಿದ್ದು 7 ಗಂಟೆಗೆ, ಮುಗ್ದಿದ್ದು 12 ಗಂಟೆಗೆ. ಅಂದ್ರೆ ನೆಕ್ಸ್ಟ್ ಡೇ ಕಾಲ್ ಇಟ್ಬಿಟ್ವಿ. 12 ಗಂಟೆ ಆದ್ಮೇಲೆ ಇನ್ನು ಮ್ಯಾಚ್ ನಡೀತಿತ್ತು. ಆ ರೀತಿ ಆಗುತ್ತೆ CCL ಅಲ್ಲಿ. ಬೌಲಿಂಗ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂದ್ರೆ ಚಂದನ್ ಅವರು ಮತ್ತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತುಂಬಾ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ಅನೂಪ್ ಭಂಡಾರಿ ಅವರಿಗೂ ಅವತ್ತು ವಿಕೆಟ್ಸ್ ಬಿತ್ತು. ಬ್ಯಾಟಿಂಗ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು, ಮತ್ತೆ ರಾಜೀವ್ ಅವರು, ಮತ್ತೆ ಕರಣ್ ಆರ್ಯನ್, ಇವ್ರು ಮೂವರು ತುಂಬಾ ಸಖತ್ತಾಗಿ ಆಡಿದ್ರು ಫಸ್ಟ್ ಮ್ಯಾಚ್. 46 ರನ್ ವಿಕ್ಟರಿ ತಗೊಳ್ತಾರೆ. ಇವಾಗ ಮುಂದಿನ ಮ್ಯಾಚ್ ಯಾವತ್ತಿದೆ ಅಂದ್ರೆ ನಾಳೆ 14ನೇ ತಾರೀಕು ಮಧ್ಯಾಹ್ನ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ನಡೀತಿದೆ. ಇದು ನಡೀತಿರೋದು ಹೈದರಾಬಾದ್ ಅಲ್ಲಿ. ಕರ್ನಾಟಕ ಬುಲ್ಡೋಸರ್ಸ್ ಗೆ ಥರ್ಡ್ ಮ್ಯಾಚ್ ನಡೀತಿರೋದು 15ನೇ ತಾರೀಕು. ನಾಳೆ ಮ್ಯಾಚ್ ಮತ್ತೆ ನಾಡಿದ್ದು 2 ದಿನ ಕಂಟಿನ್ಯೂಸ್ ಆಗಿ ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ ಇರುತ್ತೆ. 15ನೇ ತಾರೀಕು ಮುಂಬೈ ಹೀರೋಸ್ ಮೇಲೆ ಆಡ್ತಾರೆ. ಅದು ಕೂಡ ನಡೆಯೋದು ಹೈದರಾಬಾದ್ ಅಲ್ಲಿ. ಅದು ಕೂಡ ಮಧ್ಯಾಹ್ನ ಇರುತ್ತೆ. ನಾಳೆ ಮ್ಯಾಚ್ ಕೂಡ ಮಧ್ಯಾಹ್ನ ಅಂದ್ರೆ 2 ಗಂಟೆಗೆ ಶುರು ಆಗುತ್ತೆ, 6 ಗಂಟೆವರೆಗೂ ನಡೆಯುತ್ತೆ ಇದು ಮ್ಯಾಚ್. ಒಂದೊಂದ್ಸಲ 7 ಗಂಟೆವರೆಗೂ ಹೋಗುತ್ತೆ ಮ್ಯಾಚ್, ಹೇಳಕ್ಕಾಗಲ್ಲ. 6 ಗಂಟೆ ಅಂತ ಇದೆ ಶೆಡ್ಯೂಲ್ ಅಲ್ಲಿ, ಬಟ್ 6 ಗಂಟೆಗೆ ಮುಗಿಯಲ್ಲ, 7 ಗಂಟೆವರೆಗೂ ಹೋಗುತ್ತೆ ಮ್ಯಾಚ್. ಈ CCL 2025 ಪ್ರಸಾರ ಆಗ್ತಿರೋದು ಸೋನಿ ಸ್ಪೋರ್ಟ್ಸ್ 3 ಅಲ್ಲಿ ಮತ್ತೆ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಲ್ಲಿ ಪ್ರಸಾರ ಆಗುತ್ತೆ. 2 ಗಂಟೆಯಿಂದ ಮ್ಯಾಚ್ ಶುರು ಆಗುತ್ತೆ. ನಾಳೆ ಚೆನ್ನೈ ರೈನೋಸ್ ಮೇಲೆ, 15ನೇ ತಾರೀಕು ಮುಂಬೈ ಹೀರೋಸ್ ಮೇಲೆ ಆಡ್ತಾರೆ, ಮತ್ತೆ 22ನೇ ತಾರೀಕು ಪಂಜಾಬ್ ಮೇಲೆ ಆಡ್ತಾರೆ. ಟೋಟಲಿ ಎಲ್ಲಾ ಟೀಮ್ಸ್ 4 ಮ್ಯಾಚ್ ಆಡ್ತಾರೆ. ಟೋಟಲಿ 7 ಟೀಮ್ಸ್ ಇದೆ. ಎಲ್ಲರೂ 4 ಮ್ಯಾಚ್ ಆದ್ಮೇಲೆ ಟಾಪ್ 4 ಟೀಮ್ಸ್ ನ ಪಿಕ್ ಮಾಡ್ತಾರೆ. ಫಸ್ಟ್ ಪ್ಲೇಸ್ ಮತ್ತೆ 4th ಪ್ಲೇಸ್ ಅಲ್ಲಿ ಇರೋರಿಗೆ ಮ್ಯಾಚ್ ನಡೆಯುತ್ತೆ. ಅಲ್ಲಿ ಯಾರು ಗೆಲ್ತಾರೋ ಅವ್ರು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ. ಮತ್ತೆ ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಗೆ ಸೆಮಿಫೈನಲ್ 2 ನಡೆದು ಅವರು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ. ಫಿನಾಲೆ ನಡೆಯೋದು ಮಾರ್ಚ್ 2ನೇ ತಾರೀಕು. ಈ ರೀತಿ ಇದೆ ಕರ್ನಾಟಕ ಬುಲ್ಡೋಸರ್ ಶೆಡ್ಯೂಲ್. ನಾಳೆ ತ್ರಿವಿಕ್ರಮ್ ಅವರಿಗೆ ಚಾನ್ಸ್ ಸಿಗುತ್ತಾ, ಅದು ಡಿಪೆಂಡ್ ಆಗಿರೋದು ಅವ್ರ ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ಆಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಳೆ ಅವ್ರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೋ ಇಲ್ವಾ ಅಂತ. ಮತ್ತೆ ನೀವು ಒಂದು ವಿಡಿಯೋ ನೋಡಿರ್ತೀರ, ತುಂಬಾ ಕಡೆ ವೈರಲ್ ಆಗುತ್ತೆ. ಅಲ್ಲಿ ಸುದೀಪ್ ಅವರು, ನೀವು ಪ್ರಾಕ್ಟೀಸಿಗೆ ಬರ್ದೆ ಎಲ್ಲೆಲ್ಲೋ ಹೋಗ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿಲ್ಲ ಕರೆಕ್ಟ್ ಆಗಿ ಅಂತ ಕ್ಲಾಸ್ ತಗೊಂತಾರೆ ತ್ರಿವಿಕ್ರಮ್ ಅವರಿಗೆ. ಅದು ತುಂಬಾ ಕಡೆ ವೈರಲ್ ಆಗಿತ್ತು. ಏನಕ್ಕೆ ತ್ರಿವಿಕ್ರಮ್ ಅವ್ರು ಆಡ್ಲಿಲ್ಲ ಫಸ್ಟ್ ಮ್ಯಾಚ್ ಅಂತ. ಅವರು ಪ್ರಾಕ್ಟೀಸಿಗೆ ಬಂದಿರಲಿಲ್ಲ, ಅದಕ್ಕೋಸ್ಕರ ತ್ರಿವಿಕ್ರಮ್ ಅವರು ಫಸ್ಟ್ ಮ್ಯಾಚ್ ಆಡ್ಲಿಲ್ಲ. ಪ್ಲೇಯಿಂಗ್ 11 ಅಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ಇವಾಗ ಸೆಕೆಂಡ್ ಮ್ಯಾಚ್ ಚಾನ್ಸ್ ಸಿಗುತ್ತಾ ಅಂತ ಕಾದ್ ನೋಡ್ಬೇಕು, ನಾಳೆ ಮ್ಯಾಚ್ ಅಲ್ಲಿ ಅವ್ರು ಆಡ್ತಾರೋ ಇಲ್ವಾ ಅಂತ. ಯಾರ್ಯಾರೆಲ್ಲ ನಾಳೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಮ್ಯಾಚ್ ನೋಡಕ್ ಕಾಯ್ತಿದ್ದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾಳೆ ತ್ರಿವಿಕ್ರಮ್ ಅವರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರಾ ಇಲ್ವಾ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು, ಫಸ್ಟ್ ಮ್ಯಾಚ್ ತೆಲುಗು ವಾರಿಯರ್ಸ್ ಮೇಲೆ ಯಾರು ಚೆನ್ನಾಗಿ ಆಡಿದ್ರು, ನಿಮಗೆ ಯಾರು ಫೇವರೇಟ್ ಪ್ಲೇಯರ್, ಯಾರ್ಯಾರು ಫಸ್ಟ್ ಮ್ಯಾಚ್ ನೋಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ವಿ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ನೋಡಕ್ಕೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.